ಸೂಟ್ ಕೇಸಲ್ಲಿ ಆಲ್ಮೋಸ್ಟ್ 20 ಲಕ್ಷ ಇದೆ, ತಗೊಂಡ್ ಮನೆಗೆ ಹೋಗ್ತೀರಾ ಅಂತ ಕೇಳಿದಾಗ ಬೇಡ ಸರ್ ನನ್ನ ವ್ಯಕ್ತಿತ್ವ ಅದು ಇದು ಅಂತ ಏನೇನೋ ಹೇಳಿದ್ರು. ಆದ್ರೆ ಇದೇ ಕಂಟೆಸ್ಟೆಂಟ್ಗಳು ಒಳಗಡೆ ಬಿಗ್ ಬಾಸ್ ಟೈಟಲ್ಗೋಸ್ಕರ ಜಗಳ ಆಡಿ ಕೆಟ್ ಮಾತಾಡಿ ಒಬ್ರು ಬಗ್ಗೆ ಒಬ್ರು ಚಾಡಿ ಮಾತಾಡಿ ಟಾಸ್ಕ್ ಗೆಲ್ಲೋದಕ್ಕೆ ಏನೇನೋ ಸ್ಟ್ರಾಟಜಿಗಳು ಮಾಡಿ ಕ್ಯಾಪ್ಟನ್ ಆಗ್ಬೇಕು ಅಂತ ಯಾರ್ಯಾರ ಹತ್ರನೋ ಡೀಲ್ ಮಾಡಿ ಈಗ ಅಲ್ಲಿ ಕುತ್ಕೊಂಡು ವ್ಯಕ್ತಿತ್ವ ಅದು ಇದು ಅಂತ ಮಾತಾಡೋದು ಕಾಮಿಡಿ ತರ ಅನ್ನಿಸ್ತಾ ಇತ್ತು. ಈಗ ಆ ಸೂಟ್ ಕೇಸ್ ತಗೊಂಡ್ ಮನೆಗೆ ಹೋಗೋದ್ರಿಂದ ಅವ್ರ ವ್ಯಕ್ತಿತ್ವ ಏನು ಹಾಳಾಗಲ್ಲ, ಯಾಕಂದ್ರೆ ಆ ದುಡ್ಡೇನು ಇವ್ರು ಕದ್ಕೊಂಡು ಹೋಗ್ತಾ ಇಲ್ಲ, ಅವ್ರ ಆಪ್ಷನ್ ಕೊಡ್ತಾ ಇದಾರೆ, ತಗೊಂಡೋಗಿ ಯಾವ್ದಾದ್ರು ಕೆಲಸ ಮಾಡ್ಕೋತಾರೆ ಇಲ್ಲ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋತಾರೆ. ಇನ್ನು ಲಾಜಿಕಲಿ ಥಿಂಕ್ ಮಾಡಿದ್ರೆ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಟೈಟ್ಲ್ ಬರೋದು. ನಂಗೆ ಗೊತ್ತಿರಂಗೆ ಹನುಮಂತು ತ್ರಿವಿಕ್ರಮ್ ಬಿಟ್ಟು ಮಿಕ್ಕಿದ 3 ಜನರಲ್ಲಿ ಯಾರಾದ್ರೂ ಒಬ್ರು ತಲೆ ಉಪಯೋಗಿಸಿ ತಗೊಂಡು ಹೋಗೋದಿತ್ತು. ಏನಂತೀರಾ? ಇನ್ನು ಇವತ್ತು ಎಂಟರ್ಟೈನ್ಮೆಂಟ್ ಅಂತೂ ಅಷ್ಟಾಗಿ ಏನು ಇರಲೇ ಇಲ್ಲ. ಆಕಾಶದಲ್ಲಿ ಅನ್ನೋ ಹಾಡು ಇಟ್ಕೊಂಡು ಅಷ್ಟು ಟೈಮ್ ಪಾಸ್ ಮಾಡೋ ಬದಲು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಲಾನ್ ಮಾಡಬಹುದಿತ್ತು. ಇನ್ನು ಗಿಚ್ಚಿ ಟೀಮ್ ಬಂದು ಬಿಗ್ ಬಾಸ್ ಪ್ರೂಫ್ ಮಾಡಿದ್ರು, ಅವ್ರು ಮಾಡಿರೋ ಕಾಮಿಡಿ ಅವ್ರ ಲೆವೆಲ್ಗೆ ಇರಲೇ ಇಲ್ಲ, ತುಂಬಾ ಕಮ್ಮಿ ಇತ್ತು ಅನ್ನಿಸ್ತು. ಇದರಲ್ಲಿ ಹಳೆ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಒಂದ್ ರೇಂಜಿಗೆ ಚೆನ್ನಾಗಿತ್ತು. ಇನ್ನು ಹನುಮಂತ್ ಗೆದ್ದಿದ್ದು ಅವ್ನ ಸಿಂಪ್ಲಿಸಿಟಿಯಿಂದ, ಹನುಮಂತ್ ಗೆದ್ದಿದ್ದು ಅವ್ನ ಮುಗ್ಧತೆಯಿಂದ, ಹನುಮಂತ್ ಗೆದ್ದಿದ್ದು ಅವ್ನ ನೇರ ನುಡಿಯಿಂದ, ಹನುಮಂತ್ ಗೆದ್ದಿದ್ದು ಆಟ ಅಂತ ಬಂದ್ರೆ ಅವ್ನ ಜೊತೆಗಿರೋರ್ನೇ ನಾಮಿನೇಟ್ ಮಾಡೋಷ್ಟು ಹಾನೆಸ್ಟ್ ಅಂತೆಲ್ಲ ಹೇಳ್ತಾರೆ. ಆದ್ರೆ ಹನುಮಂತ್ ಗೆಲ್ಲೋದಕ್ಕೆ ಇದೆಲ್ಲ ಸಹಾಯ ಆಯ್ತೇ ಹೊರತು ಇದೇ ಮೇನ್ ರೀಸನ್ ಅಲ್ಲ. ಹನುಮಂತು ಗೆಲ್ಲೋದಕ್ಕೆ ಮೈನ್ ರೀಸನ್ ಅಂದ್ರೆ ಅವ್ನ ಮನೇಲಿ ಇದ್ದಷ್ಟು ದಿವಸ ಅವ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡಿದ್ದು. ಹೌದು, ಹನುಮಂತು ಗೆಲ್ಲೋದಕ್ಕೆ ಇದೇ ಮೈನ್ ರೀಸನ್. ಆ ಮನೇಲಿ ಇದ್ದವರೆಲ್ಲರೂ ಒಂದಲ್ಲ ಒಂದ್ ಸಿಚುವೇಶನ್ ಅಲ್ಲಿ ಕೋಪ ಮಾಡ್ಕೊಂಡು ಬೇರೆಯವ್ರ ಮೇಲೆ ಕೂಗಾಡಿದ್ದಾರೆ, ಚಾಡಿ ಹೇಳಿದ್ದಾರೆ, ಕೋಪದಲ್ಲೇ ನಾಮಿನೇಟ್ ಮಾಡಿದ್ದಾರೆ, ಕೋಪ ಬಂದಾಗ್ಲೇ ಕೆಲವು ಕೆಟ್ಟ ಡಿಸಿಷನ್ಗಳು ತಗೊಂಡಿದ್ದಾರೆ. ಅಲ್ಲಿರೋರೆಲ್ಲ ಕೆಟ್ಟದಾಗ ಕಾಣಿಸಿದ್ದು ಅವ್ರಿಗೆ ಕೋಪ ಬಂದಾಗ ರಿಯಾಕ್ಟ್ ಆದಾಗ್ಲೇ. ಫಾರ್ ಎಕ್ಸಾಂಪಲ್ ಬೊವೇಗೌಡನೇ ತಗೊಳ್ಳಿ, ಅವ್ರಿಗೆ ಮನೇಲಿ ಮೈನ್ ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದಲೇ ಇದ್ದಿದ್ದು. ಆ ಕೋಪ ಬಂದಾಗ ಅವ್ರು ಆಡಿದ ರೀತಿ, ತ್ರಿವಿಕ್ರಮ್ ಕೊನೆಯಲ್ಲಿ ಕೆಟ್ಟ ಮಾತಾಡಿದ್ದು ಸಿಟ್ಟು ಬಂದಾಗ್ಲೇ. ಇವ್ರಿಬ್ರೇ ಅಲ್ಲ, ಎಲ್ಲರೂ ರಿಯಾಕ್ಟ್ ಆಗಿ ಆ ಸಿಚುವೇಶನ್ ಅಲ್ಲಿ ತುಂಬಾ ಕೆಟ್ಟದಾಗ ಕಾಣಿಸಿದ್ದಾರೆ. ಹನುಮಂತಗೂ ಕೋಪ ಬರ್ತಾ ಇತ್ತು, ತುಂಬಾ ಕಡೆ ಕಾಣ್ತಲೂ ಇತ್ತು. ತುಂಬಾ ಸಲ ಅವನ್ನ ನೀನ್ ತುಂಬಾ ಇಂಟೆಲಿಜೆಂಟು, ಸುಮ್ನೆ ಮುಗ್ದನ್ ತರ ಮುಖವಾಡ ಹಾಕೊಂಡಿದ್ಯಾ ಅದು ಇದು ಅಂತೆಲ್ಲ ಹೇಳಿದಾಗ ಅವ್ನಿಗೆ ಸಿಟ್ಟು ಬಂದಿದೆ. ಅವಾಗೆಲ್ಲ ಹನುಮಂತು ಜಸ್ಟ್ ಸೈಲೆಂಟ್ ಆಗಿ ಇದ್ಬಿಡ್ತಾ ಇದ್ದ, ಇಲ್ಲ ಅಂದ್ರೆ ನನ್ನ ಆಟ ನಾನು ಆಡಿದೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಮ್ಯಾನೇಜ್ ಮಾಡ್ಬಿಡ್ತಾ ಇದ್ದ. ಆದ್ರೆ ಒಂದ್ಸಲ ಮಾತ್ರ ಅವ್ನಿಗೆ ಕೋಪ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಆ ಟೈಮಲ್ಲಿ ಅವ್ನು ಹೋಗ್ಬಿಟ್ಟು ಬೊವೇಗೌಡನ ನೀರಲ್ಲಿ ತಳ್ಳಿದ್ದು, ಅದನ್ನ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೊಂದ್ ಕಡೆ ಬಿಟ್ರೆ ಮಿಕ್ಕಿದ ಎಲ್ಲಾ ಕಡೆ ಅವ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ಬಿಗ್ ಬಾಸ್ ಗೆದ್ದಿದ್ದಾನೆ. ಅದಕ್ಕೆ ಹನುಮಂತು ಜರ್ನಿ ವೀಟಿಲಿ ಬೇರೆಯವರು ಸ್ವಲ್ಪ ಕೂಗಾಡಿದ್ ಬಿಟ್ರೆ ಮಿಕ್ಕಿದೆಲ್ಲ ತುಂಬಾ ಪ್ಲೆಸೆಂಟ್ ಆಗಿದ್ದು. ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಇನ್ನು ನಾಳೆ ಬಿಗ್ ಬಾಸ್ ಎಪಿಸೋಡ್ಗಳು ಯಾವೂ ಇರಲ್ಲ, ಆದ್ರೆ ಈ ಫೈನಲ್ ಎಪಿಸೋಡ್ಗಳ ಬಗ್ಗೆ ಆಮೇಲೆ ಕೆಲವು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದು ತುಂಬಾ ಇದೆ. ಅದನ್ನೆಲ್ಲ ಸಪರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಲವು ಒಳ್ಳೊಳ್ಳೆ ಮೂಮೆಂಟ್ಸ್ ನ ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.